ಕಾರ್ಯಕ್ರಮ. ವೆಲ್ಕಮ್ ಜೂನ್ ವಿತ್ ಎ ಥ್ಯಾಂಕ್ಫುಲ್ ಹಾರ್ಟ್ ಆ್ಯಂಡ್ ಎ ಪೀಸ್ಫುಲ್ ಸ್ಪಿರಿಟ್ ಬಿಕಾಸ್ ಗಾಡ್ಸ್ ಗ್ರೇಸ್ ಈಸ್ ಆಲ್ರೆಡಿ ವೇಟಿಂಗ್ ಇನ್ ದಿಸ್ ಮಂತ್. ಹೌದು ಪ್ರಿಯರಾದ ದೇವ ಮಕ್ಕಳೇ, ಈ ದಿನವನ್ನು ಕೂಡ ನೋಡುವುದಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯಿಂದ ನಾವು ಈ 2026ನೇ ವರ್ಷದ 5 ತಿಂಗಳನ್ನು ಅದ್ಭುತವಾಗಿ ಹಾದು ಬಂದು ಈ 6ನೇ ತಿಂಗಳಂದರೆ ಜೂನ್ ತಿಂಗಳ ಮೊದಲನೇ ದಿನವನ್ನು ಕಾಣುವಂತೆ ಆತನು ನಮಗೆ ಮಹಾಕೃಪೆಯನ್ನು ಕೊಟ್ಟಿರುವುದಕ್ಕಾಗಿ ಆತನಿಗೆ ಮೊದಲನೇದಾಗಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಾವು ನೋಡುವುದಾದರೆ ಈ ತಿಂಗಳನ್ನು ವಿಶೇಷವಾಗಿ ನಿಮ್ಮ ಕೃತಜ್ಞತಾ ಹೃದಯದಿಂದ ಮತ್ತು ಸಮಾಧಾನಕರವಾದ ಆತ್ಮನಿಂದ ಸ್ವಾಗತಿಸಿ. ಯಾಕೆಂದರೆ ದೇವರ ಆಶೀರ್ವಾದ ಅಥವಾ ದೇವರ ಕೃಪೆಯು ಈ ತಿಂಗಳಿನಲ್ಲಿರುವ ಎಲ್ಲ ಕೃಪೆಯು ಈಗಾಗಲೇ ನಿಮಗಾಗಿ ಸಿದ್ಧವಾಗಿ ಕಾಯುತ್ತಿದೆ. ನಾವು ಅದನ್ನು ಕೇವಲ ಹೊಂದಿಕೊಳ್ಳಬೇಕಾಗಿದೆ ಅಷ್ಟೇ. ಪ್ರಿಯರಾದ ದೇವ ಮಕ್ಕಳೇ, ನಾವು ನೋಡುವುದಾದರೆ 2026ನೇ ವರ್ಷದ ಈ 5 ತಿಂಗಳವರೆಗೂ ದೇವರ ಕೃಪೆ ನಮ್ಮ ಜೊತೆ ಅಪಾರವಾಗಿದ್ದಿತು. ಈ 6ನೇ ತಿಂಗಳಲ್ಲೂ ಕೂಡ ದೇವರ ಕೃಪೆ ಹೇಗೆ ಮಳೆ ಭೂಮಿಯ ಮೇಲೆ ಸುರಿದು ಅದು ತನ್ನ ಬಿದ್ದ ಬೀಜವು ಮೊಳಕೆ ಹೊಡೆದು ಫಲ ಕೊಡುವ ರೀತಿಯಲ್ಲಿ ಮಾರ್ಪಡಿಸುತ್ತದೋ, ಅದೇ ರೀತಿಯಲ್ಲಿ ನಮ್ಮಲ್ಲಿ ಅಥವಾ ನಮಗೆ ಈಗಾಗಲೇ ದೇವರು ಕೊಟ್ಟಿರುವ ವಾಗ್ದಾನಗಳು ಆಶೀರ್ವಾದಗಳನ್ನು ಆತನು ಮರೆಯುವವನಲ್ಲ. ಒಂದು ವೇಳೆ ನಮಗೆ ಜನವರಿ ಮೊದಲನೇ ತಿಂಗಳಿನಲ್ಲಿ ಯಾವುದೋ ಒಂದು ವಾಗ್ದಾನ ದೊರಕಿರಬಹುದು, ಅದು ಇನ್ನೂ ನೆರವೇರದೆ ಇರುವಂಥ ಸ್ಥಿತಿಯಲ್ಲಿರಬಹುದು. ಆದರೆ ಈ ದಿನ ದೇವರು ಜೂನ್ ತಿಂಗಳ ಮೊದಲನೇ ದಿನದಲ್ಲಿ ನಮಗೋಸ್ಕರ ಒಂದು ವಾಗ್ದಾನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದುಂಟಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಹೌದು, ಈ ತಿಂಗಳು ಒಂದು ನಿರೀಕ್ಷೆಯ ತಿಂಗಳಾಗಿದೆ. ಇದುವರೆಗೂ ನಾವು ಅನೇಕ ವಿಷಯಗಳಲ್ಲಿ ನಿರೀಕ್ಷೆ ಇಟ್ಟು ಅವುಗಳಿಂದ ಅವು ನೆರವೇರದೆ ನಾವು ದುಃಖವನ್ನು ಅಥವಾ ಯಾವುದೋ ಒಂದು ಸಮಾಧಾನವಿಲ್ಲದ ರೀತಿಯಲ್ಲಿರಬಹುದು. ಆದರೆ ಜೂನ್ ತಿಂಗಳು ಒಂದು ನಿರೀಕ್ಷೆಯ ತಿಂಗಳಾಗಿದೆ. ನಿರೀಕ್ಷೆಯಲ್ಲಿ ನಮ್ಮನ್ನು ಅಭಿವೃದ್ಧಿಪಡಿಸುವ ದೇವರು ನಮ್ಮ ಎಲ್ಲ ಸಂಕಲ್ಪಗಳೇ ಆಗಲಿ ವಾಗ್ದಾನಗಳೇ ಆಗಲಿ ಎಲ್ಲವನ್ನು ಈ ತಿಂಗಳಲ್ಲಿ ನಮಗೆ ನಿಶ್ಚಯವಾಗಿ ನೆರವೇರಿಸಿಕೊಡುವವನಾಗಿದ್ದಾನೆ. ಆದ್ದರಿಂದ ಆತನ ಸಮ್ಮುಖದಲ್ಲಿ ಪ್ರಾರ್ಥನೆಯೊಂದಿಗೆ ಬೇಡಿ ಪಡೆದುಕೊಳ್ಳೋಣ. ದೇವರು ಈ ವಾಕ್ಯದ ಮೂಲಕ ನಮ್ಮನ್ನು ಈ ತಿಂಗಳೆಲ್ಲ ಆಶೀರ್ವದಿಸಿ ನಡೆಸಲಿ. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ನೈಸ್ ಡೇ.